ಷಣ್ಮುಗಣ್ಣ ಆಗಿದ್ದಾಗೋಯ್ತು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ರಂಪಾಟ ಮಾಡಕ್ ಹೋಗ್ಬೇಡಿ. ಹಾಗಂದ್ರೆ ಆಗುತ್ತಾ ಬೆಳ್ಳಿ? ಏನ್ ಯಾರು ಕೇಳೋರಿಲ್ವಾ? ಇದು ಒಂದು ಜೀವದ ಪ್ರಶ್ನೆ. ಭ್ರೂಣ ಹತ್ಯೆ ಮಹಾಪಾಪ ಅಂತಾರೆ. ಅದನ್ನ ಮಾಡಿದರೆ ಸುಮ್ಮನೆ ಇರಕ್ಕಾಗತ್ತಾ? ಅದು ಅಲ್ಲದೆ ನಿನ್ನ ಮಗುನ ಕೊಂದಿದ್ದಾರೆ ಬೆಳ್ಳಿ. ನನ್ನ ಕೈಲಿ ಕ್ಷಮಿಸಕ್ಕಾಗದೇ ಇಲ್ಲ. ಅಲ್ಲ, ಈ ಲೋಕನೇ ನೋಡದೇ ಇರೋ ಮುಕ್ತ ಜೀವ ಅದು. ಅದೇನ್ ಮಾಡಿತ್ತು ಅವರಿಗೆ? ಏನ್ ಅನ್ಯಾಯ ಮಾಡಿತ್ತು? ಅದ್ರ ಮೇಲೆ ಅಂತ ದ್ವೇಷ ಏನು? ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಕ್ಕನ ಶಿಕ್ಷೆ ಆಗ್ಲೇಬೇಕು. ಷಣ್ಮುಗಣ್ಣ, ಶರ್ಮಿಳ ಅಕ್ಕನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವ್ರು ಈ ತರ ಮಾಡೋದಕ್ ಸಾಧ್ಯ ಇಲ್ಲ. ನೀನ್ ಸುಮ್ಮನೆ ಇರು ಬೆಳ್ಳಿ. ಬೆಳಿಗಿರೋದಲ್ಲ ಹಾಲು ಅನ್ನೋಳು ನೀನು. ಹೆಜ್ಜೆ ಹೆಜ್ಜೆಗೂ ಚಿತ್ರ ಹಿಂಸೆ ಕೊಟ್ಟ ಮಾಯಿನ ಕರ್ಕೊಂಬಂದ್ ಮನೇಲಿ ಕೂರಿಸಿ ಉಪಚಾರ ಮಾಡಿದವಳು ನೀನು. ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಡಿಬೇಕು, ಮುತ್ತು ಮಾನ ಮರ್ಯಾದೆ ಕಳೆದವಳು, ಈ ಮನೇನ ಚಿಲ್ಲಾಪಿಲ್ಲಿ ಮಾಡಿದವಳು. ಅವಳ ಮೇಲೆ ಅನುಕಂಪ ಇದೆ ನಿನಗೆ. ಅಂತದ್ರಲ್ಲಿ ಶರ್ಮಿಲಕ್ಕ ಮಾಡಿದಾರೆ ಅಂತ ಒಪ್ತೀಯ ನೀನು? ನನಗೆ ಪಕ್ಕಾ ಗ್ಯಾರಂಟಿ ಗೊತ್ತು, ಅವರೇ ಮಾಡಿರೋದು. ಅಲ್ಲ ಷಣ್ಮುಗಣ್ಣ, ಮಾಯಕ ನನಗೆ ತೊಂದರೆ ಕೊಡೋದಕ್ಕೆ ಒಂದ್ ಕಾರಣ ಇತ್ತು. ಆದ್ರೆ ಶರ್ಮಿಳಕ್ಕ ಯಾಕೆ ನನ್ನ ಮಗುನ ಸಾಯಿಸ್ತಾರೆ? ಅದರಿಂದ ಅವ್ರಿಗೇನ್ ಲಾಭ? ಅದನ್ನ ಅವ್ರನ್ನೇ ಕೇಳಬೇಕು. ಯಾರ ಮನಸ್ಸಲ್ಲಿ ಯಾವ ವಿಷದ ಬೀಜ ಮೊಳಕೆ ಹೊಡೆದಿರುತ್ತೋ ಯಾರು ಗೊತ್ತು. ಅಮ್ಮ, ಶರ್ಮಿಲಕ್ಕ ಯಾರೋ ಫ್ರೆಂಡು ಅಂದ್ರಲ್ಲ, ಅವ್ರು ಯಾವಾಗ ಬರ್ತಾರೆ? ಯಾವಾಗ ಕರೆಸ್ತಾರಂತೆ? ಷಣ್ಮುಗ, ನೀನ್ ಹೇಳ್ದೆ ಅಂತ ಹೆಣ್ಣು ಮಗಳನ್ನ ಮನೆ ಕರೆದು ಪಂಚಾಯಿತಿ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಅದು ಅಲ್ಲದೆ ನೀನ್ ಅಬಾರ್ಷನ್ ಮಾಡಿಸ್ಕೊಳ್ಳಕ್ಕೆ ಶರ್ಮಿಳನ್ಗೆ ಹೇಳಿ ಮಾತೆ ತರಿಸ್ಕೊಂಡ್ಯಾ ಅಂತ ಕೇಳಿದ್ರೆ ಅವಳ ಮರ್ಯಾದೆ ಏನು? ಮತ್ತೆ ಸತ್ಯ ತಿಳ್ಕೊಳ್ಳೋದು ಹೇಗಮ್ಮ? ಒಂದು ಮಗುನ್ ಸಾಯಿಸೋದು ಹುಡುಗಾಡದ ವಿಷಯನಾ? ಇರಬಹುದು. ಸತ್ತ ಮಗುವಿನ ಸತ್ಯ ಸಂಶೋಧನೆ ಮಾಡಕ್ ಹೋಗಿ ಬದುಕಿರೋ ಹೆಣ್ಣು ಮಗುವಿನ ಮರ್ಯಾದೆ ತೆಗೆದಕ್ಕಾಗತ್ತಾ? ಮುತ್ತು, ಷಣ್ಮುಗ ಏನೋ ಹೇಳ್ದ ಅಂತ ನೀನ್ ತಲೆ ಕೆಡಿಸ್ಕೊಂಡಿದ್ಯಾ. ನೀನ್ ಏನೇನೋ ಅಂದೆ ಅಂತ ನಿನ್ ತಂಗಿ ತಲೆ ಕೆಡಿಸ್ಕೊಂಡಿದ್ದಾಳೆ. ಅದ್ ನಿನಗ್ ಗೊತ್ತಾ? ಹೀಗೆ ಅವಮಾನ ಆಗ್ತಾ ಇದ್ರೆ ನಾನು ಈ ಮನೇಲಿ ಇರೋದಿಲ್ಲ, ಎಲ್ಲಾದ್ರೂ ಹೋಗಿ ಸತ್ತು ಹೋಗ್ತೀನಿ ಅಂತ ಅವಳು ಅಳ್ತಾ ಇದ್ದಾಳೆ. ಅಯ್ಯೋ, ಷಣ್ಮುಳಕ್ಕ ಆ ಥರ ಎಲ್ಲ ಮಾಡ್ಕೊಳ್ಳೋದು ಬೇಡ. ಷಣ್ಮುಗಣ್ಣ, ನಾನು ಅದಕ್ಕೆ ಹೇಳಿದ್ದು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ರಾಧಾಂತ ಮಾಡೋದು ಬೇಡ ಅಂತ. ನೀನ್ ಸುಮ್ಮನೆ ಇರು ಬೆಳ್ಳಿ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅದನ್ನ ಪ್ರೂವ್ ಮಾಡ್ಬೇಕು. ಅದು ಬಿಟ್ಟು ಈ ತರ ಸಾಯ್ತೀನಿ ಅಂದ್ರೆ ಅವ್ರ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಸತ್ಯ ಹೊರಗೆ ಬರಲೇಬೇಕು. ಆಯ್ತು ಷಣ್ಮುಗ, ಸತ್ಯ ತಿಳ್ಕೋಬೇಕು ಅಂತ ಇನ್ನೊಬ್ರು ಚಾರಿತ್ರ್ಯ ವಧೆ ಮಾಡ್ಬೇಕು ಅಂತ ಏನೂ ಇಲ್ಲ. ಹಾಗೆ ನೀನ್ ಕೇಳಿದಕ್ಕೆಲ್ಲ ಪ್ರೂಫ್ ಕೊಡ್ಬೇಕು ಅನ್ನೋದಕ್ಕೆ ನೀನೇನ್ ಜಡ್ಜು ಅಲ್ಲ, ಈ ಮನೆ ಕೋರ್ಟು ಅಲ್ಲ. ಮುತ್ತು, ನಾವೆಲ್ಲರೂ ಡಾಕ್ಟರ್ ಹತ್ರ ಹೋಗಿ ಕೇಳೋಣ. ಬೆಳ್ಳಿ ಅಬಾರ್ಷನ್ಗೆ ಮಾತ್ರೆನೇ ಕಾರಣ ಅಂತ ಗೊತ್ತಾದ್ರೆ ಆಗ ಶರ್ಮಿಳಾನೇ ಅಪರಾಧಿ ಅಂತ ನಾನು ಒಪ್ಕೋತೀನಿ. ಆಮೇಲೆ ನಾನೇ ಅವಳನ್ನ ಖುದ್ದಾಗಿ ಮನೆಯಿಂದ ಹೊರಗಡೆ ಹಾಕ್ತೀನಿ. ಒಂದು ನಿಮಿಷನೂ ಮನೇಲಿ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಆಸ್ಪತ್ರೆ ತನಕ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಫೋನ್ ಮಾಡಿ ಕೇಳ್ಬೋದು. ಮುತ್ತು, ಆ ಲೇಡಿ ಡಾಕ್ಟರ್ ನೀನೇ ಫೋನ್ ಮಾಡು. ಹಲೋ ಹಲೋ ಡಾಕ್ಟರ್, ನಾನು ಮುತ್ತು ಮಾತಾಡ್ತಾ ಇದ್ದೀನಿ. ನಿಮ್ಮಿಂದ ಒಂದು ಇನ್ಫಾರ್ಮೇಷನ್ ಬೇಕಿತ್ತು. ನನ್ನ ಹೆಂಡತಿಗೆ ಅಬಾರ್ಷನ್ ಆಗಿದ್ದು ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಆ ಕಾರಣ ಏನು ಅಂತ ತಿಳ್ಕೊಂಡ್ರೆ ನಾವು ಮುಂದೆ ಹುಷಾರಾಗಿರ್ಬೋದು. ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ಅದು ಮಾಮೂಲಿ ಮಿಸ್ಕ್ಯಾರೇಜ್ ಆಗಿರೋದು. ಯಾವುದೇ ಮೆಡಿಸಿನ್ಸು ಟ್ಯಾಬ್ಲೆಟ್ಸಿಂದ ಆಗಿಲ್ಲ ಅಲ್ವಾ? ನೋ ಚಾನ್ಸ್. ಟ್ಯಾಬ್ಲೆಟ್ನಿಂದ ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ನ್ಯೂಟ್ರಿಷನ್ ಕೊರತೆಯಿಂದ ಮತ್ತೆ ಫಿಸಿಕಲ್ ಸ್ಟ್ರೆಸ್ನಿಂದ ಈ ಥರ ಆಗಿದೆ. ಕೆಲವು ಸತಿ ಫ್ಯಾಮಿಲಿ ಹೆರಿಡಿಟಿನೂ ಕಾರಣ ಆಗಿರುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಷಣ್ಮುಗ, ನಿನ್ನ ಅನುಮಾನ ಪರಿಹಾರ ಆಗಕ್ಕೆ ಇಷ್ಟು ಪ್ರೂಫ್ ಸಾಕಾ? ಮುತ್ತು, ಷಣ್ಮುಗ ಯಾವುದೋ ಮಾತದ ಸ್ಟ್ರಿಪ್ ತಂದು ನಿನಗೆ ಹೇಳ್ದ ಅಂತ ನೀನು ಶರ್ಮಿಳನ್ ಮೇಲೆ ಅಷ್ಟೊಂದು ರೇಗಾಡ್ಬಿಡದ? ಶರ್ಮಿಳನ್ ಮೇಲೆ ಬೆಳ್ಳಿಗಿರೋ ಅಷ್ಟು ವಿಶ್ವಾಸ ನಿನಗಿಲ್ದೆ ಹೋಯ್ತಲ್ಲ ಮುತ್ತು. ಮನೆಯವರಿಗಿಂತ ನಿನಗೆ ಹೊರಗಿನವರೇ ಮುಖ್ಯ ಆಗೋಯ್ತಾ ಮುತ್ತು? ಈ ಷಣ್ಮುಗ ಹೊರಗಡೆ ಇರೋ ಕಸನ ಮನೆ ತಂದು ಮನೆನ ತಿಪ್ಪೆ ಮಾಡಕ್ ಹೊರಟಿದ್ದ. ಈಗ್ಲಾದ್ರೂ ಗೊತ್ತಾಯ್ತಾ? ಶರ್ಮಿಳಾ, ಸಾರಿ ಶರ್ಮಿಳಾ, ನಮ್ಮಿಂದ ತಪ್ಪಾಗಿದೆ. ಬೆಳ್ಳಿ ಆಪರೇಷನ್ ಆಗಿದ್ದು, ನೀನು ಮೆಡಿಸಿನ್ಸ್ ಹಚ್ತಿದ್ದು ಒಂದೇ ಸಮಯ ಆಗಿದ್ರಿಂದ ನಂಗೆ ಅನುಮಾನ ಬಂತು ಅಷ್ಟೇ. ನಾನು ಷಣ್ಮುಗ ಅಂತಲ್ಲ, ಯಾರಿಗೆ ಆಗಿದ್ರು ಅನುಮಾನ ಬರ್ತಿತ್ತಲ್ವಾ. ಆಮೇಲೆ ಚಿಕ್ಕಮ್ಮ ಹೇಳಿದ್ರು ಅಂತ ಡಾಕ್ಟರ್ನ ವಿಚಾರಿಸಿದ್ವಿ ಅಬಾರ್ಷನ್ ಯಾಕಾಯ್ತು ಅಂತ. ಅಬಾರ್ಷನ್ ಆಗಿದ್ದು ಮೆಡಿಸಿನ್ಸಿಂದ ಅಲ್ಲ, ಬಾಡಿ ಹೀಟಿಂದ ಅಂತ ಹೇಳಿದ್ರು. ನಿಮ್ಮೆಲ್ಲ ಅನುಮಾನ ಪಟ್ಬಿಡುವಲ್ಲ ಅಂತ ತುಂಬ ಬೇಜಾರಾಯಿತು. ಬೆಳ್ಳಿನೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನಾನು ಆ ಥರ ಕೆಲಸ ಮಾಡ್ತೀನ ಅಣ್ಣ? ಅನುಮಾನ ಬಂದಿರ್ಬೋದು, ನಿಜ. ನನ್ನ ಕರೆಸಿ ಕೋರ್ಟಲ್ಲಿ ವಿಚಾರಣೆ ಮಾಡೋ ಥರ ಮಾಡೋ ಬದಲು ನಾನು ಈ ಥರ ಕೆಲಸ ಮಾಡಿರ್ತೀನ ಅಂತ ನೀನೇ ಒಂದ್ಸಲ ಯೋಚನೆ ಮಾಡ್ಬೋದಿತ್ತಲ್ವಾ? ಯಾರೋ ಹೇಳಿದ್ರು ಅಂತ ನಂಬಿಡೋದಾ? ಅಕ್ಕ, ಇದ್ರಲ್ಲಿ ನಂದು ತಪ್ಪಿದೆ ಅಕ್ಕ. ಆ ಮಾತ್ರೆ ಗರ್ಭಪಾತದ್ದೆ ಅಂತ ಡಾಕ್ಟರ್ ಹತ್ರ ಖಚಿತಪಡಿಸ್ಕೊಂಡೆ ಮುತ್ತುಗೆ ಹೇಳಿದೆ. ಹೌದಾ? ಮಾತ್ರ ಸ್ಟ್ರಿಪ್ನ ತಗೊಂಡೋಗಿ ಡಾಕ್ಟರ್ ಹತ್ರ ಇದು ಯಾವುದು ಅಂತ ಕೇಳಿ ತಿಳ್ಕೊಳಕ್ ಹೊಳಿತು ನಿನಗೆ? ಬೆಳ್ಳಿಗೆ ಗರ್ಭಪಾತ ಹೇಗಾಯ್ತು ಅಂತ ಕೇಳಿ ತಿಳ್ಕೊಳಕ್ ಆಗ್ಲಿಲ್ವಾ? ಅಕ್ಕ, ನಿಮ್ಮ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ. ಕ್ಷಮಿಸ್ಬಿಡಕ್ಕ. ನೀನ್ ಬಿಟ್ರೆ ನನಗೆ ಯಾರಿದಾರಣ್ಣ? ನೀನ್ ಮೊದ್ಲಿನ ತರ ಇದ್ರೆ ಸಾಕು. ನಾನ್ ಬೇಕಾದ್ರೆ ನಿನ್ನಿಂದ ಬೆಳ್ಳಿಯಿಂದ ದೂರ ಇದ್ಬಿಡ್ತೀನಿ. ಆದ್ರೆ ಇನ್ನೊಂದ್ಸಲ ಅವ್ರ ಮಾತು ಕೇಳಿ ನನ್ ಮೇಲೆ ಅನುಮಾನ ಪಟ್ರೆ ಆ ಕ್ಷಣ ನಾನು ಈ ಮನೇಲಿ ಇರಲ್ಲ. ಶರ್ಮಿಳಾ, ಹಾಗೆಲ್ಲ ಮಾತಾಡ್ಬೇಡ. ಹೇಳಿದ್ನಲ್ಲ, ಮತ್ತೆ ಯಾವತ್ತೂ ಈ ರೀತಿ ಆಗಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ. ಇನ್ನು ಯಾವತ್ತೂ ನಿನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಡಲ್ಲ. ಹಾಗೆಲ್ಲ ಹೇಳಬಾರ್ದು. ಯಾವಾಗಲೂ ಖುಷಿಯಾಗಿರ್ಬೇಕು ನನ್ನ ತಂಗಿ.
ಐಶು, ಹಾ ಮುತ್ತಣ್ಣ. ಬೆಳ್ಳಿ ಮಲಗಿದ್ದಾಳೆ. ನಂಗೆ ಫ್ಯಾಕ್ಟ್ರಿಲಿ ಸ್ವಲ್ಪ ಕೆಲಸ ಇದೆ, ಬೇಗ ಮುಗಿಸ್ ಬಂದ್ಬಿಡ್ತೀನಿ. ಸ್ವಲ್ಪ ಬೆಳ್ಳಿ ನೋಡ್ಕೊ. ಸರಿ ಅಣ್ಣ, ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ನನಗಂತೂ ಮಗಳೇ ಬೇಕು, ಅದೇ ನನ್ನ ಆಸೆ. ಮಗನೇ ಬೇಕು. ತಥಾಸ್ತು. ಸುಪುತ್ರೋ ಭವಿಷ್ಯ. ನಿಮ್ಮ ಮಿಸ್ಸಸ್ ಔಟ್ ಆಫ್ ಡೇಂಜರ್, ಆದರೆ ಅಬೋಷನ್ ಆಯಿತು. ಈ ಟ್ಯಾಬ್ಲೆಟ್ಸ್ ಅಬೋಷನ್ಗೆ ಉಪಯೋಗಿಸುವಂತ ಟ್ಯಾಬ್ಲೆಟ್ಸ್. ಇದನ್ನ ಇವಳು ಗುಟ್ಟಾಗಿ ಆಚರಿಸಿದ್ದಾಳೆ, ಅದರ ಅರ್ಥ ಏನು? ಇವಳೇ ಇದನ್ನ ಮಾಡಿದಾಳೆ ಅಂತ ತಾನೆ? ಟ್ಯಾಬ್ಲೆಟ್ನಿಂದ ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಂತ ಅನಾಹುತ ಆಗ್ತಿತ್ತು. ಅಡ್ಡ ಬಂದಿದ್ದು ಯಾರ ಗುರುಗಳ ತರ ಇದ್ರು. ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು? ತಮ್ಮ, ಪ್ರಪಂಚನೇ ನೋಡದೆ ಸತ್ತೋದ ನಿನ್ನ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ವಾ? ಆ ಶಿಶುನ ಕುಂದಿರೋದು ಒಂದು ಹೆಣ್ಣು. ಯಾರು ಸ್ವಾಮಿ ಆ ಹೆಣ್ಣು? ದಯಮಾಡಿ ಹೇಳಿ. ಸ್ವಾಮಿ, ಸ್ವಾಮಿ, ನನ್ನ ಮಗುನ ಕೊಂದಿದ್ದಾರೆ ಅಂತ ಹೇಳಿದ್ರಿ. ಕೊಂದಿರೋರು ಹೆಣ್ಣು ಅಂತಾನು ಹೇಳಿದ್ರಿ. ಅಂದಮೇಲೆ ಆ ಕೊಂದಿರೋರು ಯಾರು ಅಂತ ಗೊತ್ತಿರ್ಬೇಕಲ್ವಾ? ದಯವಿಟ್ಟು ಹೇಳಿ ಸ್ವಾಮಿ.
ಮಾಯಾ, ನಾಚಿಕೆ ಆಗಲ್ವಾ ನಿನಗೆ? ನಿನ್ ಸೇಡು ಕೋಪಕ್ಕೆ ಮಿತಿ ಅನ್ನೋದೇ ಇಲ್ವಾ? ನಿಂಗೆ ಅಷ್ಟೊಂದು ತಾಕತ್ತಿದ್ರೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಾಗಿತ್ತು. ಅದು ಬಿಟ್ಟು ಮುಗ್ಧ ಮಗುನ ಕೊಂದು ಸೇಡ್ ತೀರ್ಸ್ಕೊಂಡಿದ್ದೀನಿ ಅಂತ ಮೆರಿತಾ ಇದೆಯಲ್ಲ, ನಾಚಿಕೆ. ಊರಲ್ಲಿ ಕೇಳ ಬಗ್ದವ್ರಿಗೆ ಸಗಣಿ ನೀರು ಎರಚಿ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾರೆ. ಅದೇ ಶಿಕ್ಷೆ ನಾನು ನಿನಗೆ ಕೊಟ್ಟಿರೋದು. ಇಷ್ಟಕ್ಕೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ. ನನ್ನ ಮಗುನ ಕೊಂದು ದೊಡ್ಡ ತಪ್ಪು ಮಾಡಿದ್ಯಾ ಕಣೆ, ಅದಕ್ಕೆ ಶಿಕ್ಷೆ ಅನುಭವಿಸ್ತೀಯ. ಏನ್ ಹೇಳ್ತಿದ್ದೆ ನೀನು? ಮುತ್ತು ಮಾವ, ನೀವೇ ನನ್ನ ಪ್ರಾಣ, ನೀವೇ ನನ್ನ ಪ್ರೀತಿ, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಿದ್ದೆ. ಆದ್ರೆ ಈಗೇನೆ ಮಾಡಿದೆ? ನನ್ನ ಮಗು ನನ್ನ ಪ್ರತಿ ರೂಪ, ನನ್ನ ಮಗುನೇ ಕೊಂದ್ಬಿಟ್ಟಿಯಲ್ಲೇ. ನನ್ನ ಮಗುನ್ ಕೊಲ್ಲೋದು ಒಂದೇ, ನನ್ನನ್ನು ಕೊಲ್ಲೋದು ಒಂದೇ. ನಿನ್ಗೆ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆ ಇರಲಿಲ್ಲ ಕಣೆ, ಅದಕ್ಕೆ ಆ ದೇವರು ನಿನ್ನ ಕೊಂದಿದ್ದಾನೆ. ಏ ಮಾಯಾ, ಹೇಳದ ಸರಿಯಾಗಿ ಕೇಳಿಸ್ಕೋ. ನನ್ನ ಮಗುನ ಕೊಂದು ಮನೆಯಲ್ಲೇ ಎದುರಿಸ್ಬೋದು ಅಂತ ಅನ್ಕೋಬೇಡ. ನಮ್ಮ ಮನೆಯವ್ರು ಒಂದೇ ಕೂದಲು ಕೂಡ ಆಗಲ್ಲ. ನಮ್ಮ ಮನೆ ಪ್ರಾಣನ ಹೇಗೆ ಕಾಪಾಡ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ಹಾಗೆ ನಿನ್ನ ಶಕ್ತಿನ ಹೇಗೆ ಮಟ್ಟ ಹಾಕ್ಬೇಕು ಅನ್ನೋದು ನಂಗೆ ಗೊತ್ತಿದೆ. ನಿನ್ನಂತ ಅಂತರ್ ಪಿಶಾಚಿಗೆ ಒಂದು ಸಮಾಧಿ, ಅದಕ್ಕೊಂದು ದೀಪ, ಅದಕ್ಕೆ ಪೂಜೆ ಬೇರೆ ಕೇಳು. ಮುತ್ತು ಮಾವ, ನಾನು ಆತ್ಮ. ನೀವ್ ನನ್ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಏನ್ ಪ್ರಯೋಜನನೂ ಇಲ್ಲ. ನೀವ್ ಎಷ್ಟೇ ಹಾರಾಡಿದ್ರು ಏನು ಸಾಧಿಸಕ್ಕಾಗಲ್ಲ. ಅದು ನಿಮ್ ಮಗು ಅಲ್ಲ, ಬೆಳ್ಳಿ ಮಗು. ಅದಕ್ಕೆ ನಾನು ಅದನ್ನ ಮುಗಿಸ್ಬಿಟ್ಟೆ. ಮುಂದೇನು ಅಷ್ಟೇ, ಹೀಗೆ ಒಬ್ಬೊಬ್ಬರನ್ನು ಬಲಿ ತಗೊಂಡು ನನ್ನ ಶಪಥನ ಪೂರೈಸ್ಕೊತೀನಿ. ಮುತ್ತು, ಮಾಯನ್ ಸಮಾಧಿ ಹತ್ರ ಮುತ್ತಣ್ಣ ಹೋಗ್ತಿದ್ರು. ತುಂಬಾ ಸಿಟ್ಟಲ್ಲಿದ್ರು, ಮಾತಾಡ್ಸಕ್ಕೆ ಹೆದರಿಕೆ ಆಯ್ತು ಅಂತ ಕೆಲ್ಸದ ಹುಡುಗ ಹೇಳ್ದ. ಏನಾಯ್ತು? ಏನ್ ಹೇಳಿ ಚಿಕ್ಕಮ್ಮ, ಕೊನೆಗೂ ಆ ಮಾಯ ಹೇಳ್ದಾಗ ಮಾಡಿ ನಮ್ಮಲ್ಲಿ ಸೇರ್ ತಿರ್ಸ್ಕೊಂಡ್ಬಿಟ್ಟು. ಏನಾಯ್ತು ಅಂತ ಸರಿಯಾಗಿ ಹೇಳು ಮುತ್ತು. ಬೆಳ್ಳಿ ಅಬಾರ್ಷನ್ ಆಗಿದ್ದು ಬಾಡಿ ಹೀಟಿಂದ ಅಲ್ಲ ಚಿಕ್ಕಮ್ಮ, ಅದನ್ನ ಮಾಡಿದ್ದು ಮಾಯ. ಆ ಮಾಯ ನಮ್ಮ ಮಗನ ಕೊಂದ್ಬಿಟ್ಲು ಚಿಕ್ಕಮ್ಮ, ಕೊಂದ್ಬಿಟ್ಲು. ಮಾಯ ಕೊಂದಿದ್ದ? ನನಗೆ ನಂಬೋಕೆ ಆಗ್ತಿಲ್ಲ. ಮಹಾಸ್ವಾಮಿಗಳು ನಮ್ಮ ಕುಟುಂಬದಲ್ಲಿ ಒಂದು ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರು. ಯಾರಿಗೂ ಏನೂ ಆಗಿಲ್ಲ ಅಂತ ನಾವು ನೆಮ್ಮದಿಯಾಗಿದ್ವಿ. ಆದ್ರೆ ಮಹಾಸ್ವಾಮಿಗಳು ಹೇಳಿದ್ದು ನಿಜ ಆಗಿದೆ. ಆ ಮಾಯ ನನ್ನ ಮಗುನ ಬಲಿ ತಗೊಂಡಿದ್ದಾಳೆ. ನಾವ್ಯಾರೂ ಈ ವಿಚಾರದ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಎಲ್ಲೋ ಮಹಾಸ್ವಾಮಿಗಳು ಹೇಳಿರೋ ವಿಚಾರದಲ್ಲಿ ಲೆಕ್ಕಾಚಾರ ತಪ್ಪಾಗಿದೆ ಅಂತ ನಾವು ಅನ್ಕೊಂಡ್ವಿ. ನೋಡಿದೆ ಶರ್ಮಿಳಾ, ಬೈರ ಆ ಮಹಾಸ್ವಾಮಿಗಳ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಿದ್ದ. ಈಗ ಅವ್ರು ಹೇಳಿರೋ ಮಾತು ಸತ್ಯ ಆಯ್ತಲ್ಲ. ಅಣ್ಣ, ನಿನ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಒಬ್ರು ಸ್ವಾಮಿಗಳು ಹೇಳಿದ್ರು. ಸ್ವಾಮಿಗಳ? ಮಹಾಸ್ವಾಮಿಗಳನ್ನ ಬಿಟ್ಟು ನೀನ್ ಬೇರೆ ಯಾರನ್ನ ಭೇಟಿ ಮಾಡಕ್ ಹೋಗಿದ್ದೆ? ನಾನು ಹೋಗಲಿಲ್ಲ. ಮಗು ಬಗ್ಗೆ ಯೋಚನೆ ಮಾಡ್ಕೊಂಡು ಪ್ಯಾಕ್ಲಿಗೆ ಹೋಗ್ಬೇಕಾದ್ರೆ ಆ ಸ್ವಾಮಿ ಅಡ್ಡ ಬಂದರು. ಪ್ರಪಂಚನೇ ನೋಡದೆ ಸತ್ತೋದ ನಿನ್ನ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ವಾ? ಆ ಶಿಶುನ ಕೊಂದಿರೋದು ಒಂದು ಹೆಣ್ಣು.